ಟೈಮ್ ನೋಡಿ 12:15. ನಾವಿಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಮೈಸೂರಿಂದ 2 ಕಾಡು ಪಾಪಗಳು ತಪ್ಪಿಸ್ಕೊಂಡಿದ್ವಿ ಅಂತೆ, ಅದನ್ನ ಕರ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ನೋಡಿ ಮೈಸೂರಿಂದ ತಪ್ಪಿಸ್ಕೊಂಡಿರೋ ಚಿಂಪಾಂಜಿಗಳು, 2 ಚಿಂಪಾಂಜಿಗಳು, ಕಾಡು ಪಾಪ. ಬಂದ್ರು 12:30 ಆಗಿದೆ ಟೈಮು. ಸೊ ನಾಳೆ ನಾವೆಲ್ಲ ಟ್ರಿಪ್ ಹೋಗ್ತಾ ಇದೀವಿ. ನಾವು ಇವಾಗ ಅವ್ರಿಬ್ರನ್ನ ಪಿಕ್ ಮಾಡ್ಕೊಂಡು ಮನೆಗೆ ಹೋಗಿ ಹಲೋ ಎವ್ರಿವನ್. ಸೊ ಎಲ್ಲಾದ್ರೂ ಇಲ್ಲಂತೂ ಮುಗಿಯೋದೇ ಇಲ್ಲ. ಮೀಟಿಂಗ್ ನಡೀತಾ ಇದೆ. ನಾವೆಲ್ಲ ಅಂತೂ ರೆಡಿಯಾಗಿ ಇವತ್ತು ಹೊರಡ್ತಾ ಇದೀವಿ. 2 ಕಾಡ್ ಪಾಪಗಳು ಮೈಸೂರಿಂದ ರೆಡಿಯಾಗಿ ಬಂದಿದ್ದಾರೆ. ಬೆಂಗಳೂರಿಂದ 2 ಜಾಯಿನ್ ಆಗಿದೆ. ಹೌದೇ ಇರ್ಲಿಕ್ಕೆ ಮೇಡಮ್. ಫೈನಲಿ ನಾವ್ ಎಂಟರ್ ಆದ್ವಿ ನೆಲಮಂಗ್ಲ ಸ್ವಾಮಿ ಬಿರಿಯಾನಿಗೆ. ಸ್ವಾಮಿ ನಿಮ್ಮ ಅಪ್ಪಂದ. ಸೊ ಫೈನಲಿ ನಾವು ಇವಾಗ ಸ್ವಾಮಿ ಬಿರಿಯಾನಿನ ತಿಂತಾ ಇದ್ದೀವಿ ನೋಡಿ. ನಮ್ಮ ಹೊಟ್ಟೆ ಅಂತೂ ಫುಲ್ ಮಾಡಿಕೊಟ್ವಿ. ಅಲ್ಲಿಂದ ನಾವು ಹೊರಟಿದ್ದೆ ಪೆಟ್ರೋಲ್ ಬಂಕಿಗೆ. ಸೊ ಪೆಟ್ರೋಲ್ ಬಂಕಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಚಿಕ್ಕಮಂಗ್ಳೂರು ಎಂಟ್ರಿ ಆದ್ವಿ. ಚಿಕ್ಕಮಂಗ್ಳೂರು ವೆದರ್ ಅಂತೂ ಸಖತ್ತಾಗಿತ್ತು. ಸೊ ಖುಷಿಯಿಂದ ನಾವೆಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ವಿ, ರೀಲ್ಸ್ ಮಾಡಿದ್ವಿ. ಸೊ ರೀಲ್ಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನ್ನ ಫೋನು ಗಾಳಿಗೆ ಜೋರಾಗಿ ಬೀಸಿ ದಬಾರ್ ಅಂತ ಬೀಳ್ತು. ನಾವಿವಾಗ ಜರಿ ಫಾಲ್ಸ್ ನೋಡಕ್ ಹೋಗ್ತಾ ಇದೀವಿ. ಆ್ಯಕ್ಚುಲಿ ನಾವು ಚಿಕ್ಕಮಂಗ್ಳೂರಿಗೆ ತುಂಬ ಸಲ ಬಂದಿದ್ವಿ, ಬಟ್ ಇಲ್ಲಿನ ಪ್ಲೇಸಸ್ ನೋಡಲಿಲ್ಲ. ಅದರಲ್ಲೂ ಈ ಒಂದು ಜೀಪಲ್ಲಿ ಹೋಗುವಂತಹ ಮಜಾನೇ ಬೇರೆ. ತುಂಬಾ ಚೆನ್ನಾಗಿತ್ತು. ಒಳ್ಳೆ ಮಜಾ ಮಾಡಿದ್ವಿ ನಾವೆಲ್ಲರೂ ಕೂಡ. ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಆ್ಯಕ್ಚುಲಿ ಜರಿ ಫಾಲ್ಸ್ ನೋಡೋಕೆ ಹೋಗ್ತಿರೋದು ಫಸ್ಟ್ ಟೈಮು. ನೋಡಿದ ತಕ್ಷಣ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಸಖತ್ತಾಗಿ ಗೀಲು ಎಲ್ಲನೂ ಮಾಡ್ಕೊಂಬಿಟ್ವಿ. ಸೊ ಅದನ್ನು ನೋಡ್ತಾ ಇದ್ರೇ ಒಂದು ಖುಷಿ ಆಗ್ತಾ ಇತ್ತು. ಯಾರೆಲ್ಲ ಜರಿ ಫಾಲ್ಸ್ನ ವಿಸಿಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಸ್ವಲ್ಪ ತಮಾಷೆ ಮಾಡಿಕೊಂಡು ಅಂಡ್ ಯಾರೆಲ್ಲ ನಿಮ್ ಫ್ರೆಂಡ್ಸು ಟ್ರಿಪ್ಪಿಗೆ ಬರಲ್ಲ ಅಂತ ಹೇಳ್ತಾರಲ್ಲ ಅವ್ರಿಗೆ ಟ್ಯಾಗ್ ಮಾಡಿ ಹೇಳಿ. ಲೈಫಲ್ಲಿ ಏನ್ ಸಾಧನೆ ಮಾಡಿದ್ಯಾ ಗುರು ಟ್ರಿಪ್ಪಿಗೆ ಹೋಗ್ಲಿಲ್ಲ ಅಂದ್ರೆ. ಸೊ ದುಡಿಯೋದು ಯಾವಾಗ್ಲೂ ಇದ್ದೇ ಇರುತ್ತೆ, ಕೆಲಸ ಯಾವಾಗ್ಲೂ ಇದ್ದೇ ಇರುತ್ತೆ. ಒಂದ್ಸಲ ಪ್ಲಾನ್ ಮಾಡ್ಕೊಳ್ಳಿ, ಅಥವಾ ಪ್ಲಾನ್ ಮಾಡ್ಲಿಲ್ಲ ಅಂದ್ರೆ ಸಡನ್ ಪ್ಲಾನ್ ಮಾಡ್ಕೊಂಡು ಈ ಮಾನ್ಸೂನ್ ಟೈಮಲ್ಲಿ ಸೀಸನ್ ಅಲ್ಲಿ ಈ ತರ ಒಂದು ಪ್ರಕೃತಿ ಸೌಂದರ್ಯ ಸವಿಯೋದಿದೆಯಲ್ಲ, ಕೋಟಿ ಕೊಟ್ಟರು ಸಿಗಲ್ಲ ಗುರು. ನೋಡಿ ಎಷ್ಟು ಚೆನ್ನಾಗಿದೆ. ನಂಗೆ ನಿಜವಾಗ್ಲೂ ಇಲ್ಲಿಂದ ಹೋಗಕ್ಕೆ ಇಷ್ಟನೇ ಆಗ್ತಿಲ್ಲ, ಬಟ್ ಏನ್ ಮಾಡೋಣ, ಹೋಗ್ಬೇಕು. ಅಂಡ್ ಯಾರೆಲ್ಲ ಜರಿ ಫಾಲ್ಸ್, ಚಿಕ್ಕಮಂಗ್ಳೂರಲ್ಲಿ ಜರಿ ಫಾಲ್ಸ್ ನ ನೋಡಿದೀರಾ, ವಿಸಿಟ್ ಮಾಡಿ ಎಂಜಾಯ್ ಮಾಡಿದೀರಾ, ಜಸ್ಟ್ ಕಮೆಂಟ್ ಮಾಡಿ. ಯಾರು ಇನ್ನೂ ವಿಸಿಟ್ ಮಾಡಿಲ್ಲ ಫಸ್ಟ್ ವಿಸಿಟ್ ಮಾಡಿ, ತುಂಬಾ ಅದ್ಭುತವಾಗಿದೆ. ಅಲ್ಲಿಂದ ನಾವು ಹೋಗಿದ್ದೆ ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ನ ಮಾಡೋಕ್ಕೆ. ಸೊ ಅದರಲ್ಲೂ ಚಿಕ್ಕಮಂಗ್ಳೂರಲ್ಲಂತೂ ಫುಲ್ ಸಖತ್ತಾಗಿದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ನಮ್ಮ ವಿನಯ್, ಪ್ರಕೃತಿ ಆ್ಯಂಡ್ ನಮ್ಮ ಕಾವ್ಯ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದರು. ಸೊ ಎಲ್ಲರೂ ಹೋಗಿ ಬಂದರು, ನಾನು ಕೂಡ ಹೋಗಿ ಬಂದೆ. ಸೊ ಒಂದು ಸಖತ್ತಾಗಿರೋ ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಕೆಳಗಡೆಯಿಂದ ನೋಡ್ತಾ ಇದ್ರೆ ಓ ಮೈ ಗಾಡ್ ಸ್ವರ್ಗ. ಸೊ ಫೈನಲಿ ಟ್ರಿಪ್ ಮುಗಿಸ್ಕೊಂಡು ಈ ಫಾಗ್ ತುಂಬಿರೋಂತ ರೋಡಲ್ಲಿ ನಾವೆಲ್ಲರೂ ಕೂಡ ರಿಟರ್ನ್ ಹೊರಟಿದೀವಿ ಬ್ಯಾಂಗ್ಳೂರ್ ಕಡೆಗೆ. ಈ ಮಧ್ಯದಲ್ಲಿ ಒಬ್ರು ಕಾಫಿ ಲವರ್ ಇದ್ದಾರೆ, ನಮ್ ಪ್ರಕೃತಿ ಕಾಫಿ ಕುಡಿಬೇಕಂತ. ಸೊ ಸಿರಿ ಮನೆಗೆ ಹೋಗಿ ಕಾಫಿ ಕುಡಿಯೋಣ, ಒಂದ್ ಕಾಫಿ ಕುಟ್ಕೊಂಡು ನಮ್ಮ ಪಯಣ ಬ್ಯಾಂಗ್ಳೂರ್ ಕಡೆಗೆ ವಾಪಸ್ ನಡೆಸ್ತೀವಿ. ಬಟ್ ಚಿಕ್ಕಮಂಗ್ಳೂರ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ. ನಾವು ತುಂಬಾ ಸರಿ ಚಿಕ್ಕಮಂಗ್ಳೂರಿಗೆ ಬಂದಿದ್ವಿ, ಬಟ್ ನಾವು ಪ್ಲೇಸಸ್ಗೆ ಅಂತ ಬಂದಿರ್ಲಿಲ್ಲ, ಮೀಟಿಂಗು ಕಂಪನೀಸ್ ಅಂತಾನೆ ಬಂದಿದ್ವಿ. ಬಟ್ ಇವತ್ತು ನಮ್ಮ ಒಂದು ಪ್ರೈವೇಟ್ ಟೈಮ್, ಸೊ ಪರ್ಸನಲಿ ಒಂದು ಟ್ರಿಪ್ ಅಂತ ಬಂದು ತುಂಬಾನೇ ಖುಷಿ ಆಯ್ತು. ವೆರಿ ಮಚ್ ಹ್ಯಾಪಿ. ಸೊ ಈ ಪ್ಲೇಸಸ್, ಈ ಫಾಗು, ಈ ಮರಗಳು, ಗ್ರೀನರೀಸ್ ನೋಡ್ತಾ ಇದ್ರೆ
ಅವ್ರು ಚಿಕ್ಕಮಂಗ್ಳೂರ್ ಅಂತ. ಬಟ್ ಸೊ ನೋಡಿ, ಯಾರಾದ್ರೂ ಚಿಕ್ಕಮಂಗ್ಳೂರು ಹುಡುಗ ಇದ್ರೆ ನಮ್ ಪ್ರೀತಿಗೆ ಬೇಕಿದ್ರೆ ಟ್ರೈ ಮಾಡ್ಬೋದು. ಇನ್ನು ಸಿಂಗಲ್ ಟ್ರೈ ಮಾಡ್ಬೋದು, ಆದ್ರೆ ಕಂಡೀಷನ್ ಅಪ್ಲೈ ಇರುತ್ತೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕು, ಆಮೇಲೆ ಹೇಳ್ತೀವಿ. ಅಪ್ಲಿಕೇಶನ್ ಹಾಕಕ್ ಬಂದಾಗ ನಮ್ಮ ಮನೇಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ. ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ. ಟ್ರೈ ಮಾಡೋಣ. ಎಕ್ಸ್ಕ್ಯೂಸ್ ಮೀ. ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಇವರೆಲ್ಲ, ಹೊಡಿತಾ ಇದಾರೆ ನನಗೆ. ನನ್ಗೆ ಏನಾಗುತ್ತೆ ಒಂದೊಂದ್ಸಲ ಅಂದ್ರೆ, ಇಂತ ನನ್ ಮಕ್ಳ ಜೊತೆಲಿ ಇರ್ತೀನಿಲ್ಲ, ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಕಾವ್ಯ ಅವರು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಕಾವ್ಯ ಮೇಡಮ್ ಹೆಂಗ್ ಅನ್ಸ್ತಿದ್ದೀರಾ? ಸರಿಯೋ ಕಾಲ ಕೂಡ ಸರಿಯೋ ತರ ಪ್ರೀತಿ ಮಾಡು ಐದ. ಏ ಕ್ಯಾರೆ ಚುಪ್ರಿಯೇ, 100 ರೂಪಾಯಿ ಇದೆ ಇದು, 100 ರೂಪಾಯಿ ಇದೆ ಇದು. आपका मालूम नहीं है? ये चल रहे चल बहुत रेडी क्या चल. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಾವೆಲ್ಲ ಫುಲ್ ಖುಷಿಯಿಂದ ಇದೀವಿ. ಅಂಡ್ ಎಲ್ಲಿಕಾಯಿ ಚಿತ್ರಾನ್ನ ಜ್ಯೂಸ್ ಚೆನ್ನಾಗಿತ್ತು, ಕುಡ್ದಾಯ್ತು. ಇವಾಗ ಇಲ್ಲಿಂದ ಮೈಸೂರು ಬೆಂಗಳೂರಿಗೆ ಹೋಗ್ತಿದ್ವಿ. ಚಿನಿ ಸರ್, ಗಾಡಿ ಓಡಿಸ್ತಿದ್ಯಾ? ಏನು ತಿನ್ಬೇಡ. ನಾನ್ ಗಾಡಿ ಓಡಿಸಿದ್ರೆ ನಾನೇ ತಿನ್ಬೇಕು. ಗಾಡಿ ಓಡಿಸ್ಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಕೂಡ ಚಿಪ್ಸ್ ತಿನ್ಬೇಡಿ. ಫೈನಲಿ ನಾವು ನಮ್ಮ ಬೆಂಗಳೂರಿನ ರೀಚ್ ಆಗಿದ್ದೀವಿ. ಚಿಕ್ಕಮಂಗ್ಳೂರಿಂದ ಹೊರಟಿದ್ದಂತ ಜರ್ನಿ. ಸೊ ಬ್ಯಾಂಗ್ಳೂರಿಂದ ವಾಪಸ್ ಬ್ಯಾಂಗ್ಳೂರ್. ಇನ್ನೊಂದೇನಂತ ಹೇಳಿದ್ರೆ, ಸ್ಪೆಷಲ್ ಇವತ್ತು ಚಿಕ್ಕಮಂಗ್ಳೂರ್ ಟು ಟಿಲ್ ಎಲ್ಲಿವರೆಗೆ? ನೆಲಮಂಗ್ಲವರೆಗೂ ಕೂಡ ನಾನೇ ಕಾರ್ನ ಓಡಿಸ್ಕೊಂಡು ಬಂದಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ 3.5 hour ಜರ್ನಿ ನಾನೊಬ್ಳೆ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನೆಲಮಂಗ್ಲ ರೀಚ್ ಆದ್ಮೇಲೆ ಎದ್ಬಿಟ್ಟು ಕಾರ್ ಇಟ್ಕೊಂಡಿದ್ದಾರೆ. ನಿದ್ದೆ ಮಾಡಿರ್ಲಿಲ್ಲ, ನೋಡ್ತಾ ಇದ್ದೆ. ನಿದ್ದೆ ಮಾಡಿದೆ. ಏನಕ್ಕೆ ನಿದ್ದೆ ಮಾಡಿದೆ? ಇಷ್ಟು ನೇಚರ್ ನ ನೋಡಿದ್ಮೇಲೆ ನನ್ನ ಲೈಫ್ ಭಾವನ ಅಂತ ಅನ್ಸ್ಬಿಟ್ಟು. ಫಾಲ್ಸ್ ಫಸ್ಟ್ ಟೈಮ್ ನೋಡಿದ್ದು ಈ ತರ. ಸೀರಿಯಸ್ಲಿ ರಿಯಲಿ ಸಣ್ಣದಾಗಿತ್ತು. ಅದ್ರ ಇನ್ನೊಂದ್ಸಲ ಚಿಕ್ಕಮಂಗ್ಳೂರ್ಗೆ ಹೋಗ್ತೀವಿ, ಕುದುರೆಮುಖ ಹೋಗೋಣ. ಎಷ್ಟು ಸರಿ ಹೋದ್ರು ಕೂಡ ಎವ್ರಿ ಟೈಮ್ ಫ್ರೆಶ್ ಫೀಲ್ ಇರುತ್ತೆ. ಸೊ ಇನ್ನು ಯಾರೆಲ್ಲ ಮಾನ್ಸೂನ್ ರೈಡ್ ಪ್ಲಾನ್ ಮಾಡಿಲ್ಲ, ಮಾನ್ಸೂನ್ ಟ್ರಿಪ್ ಪ್ಲಾನ್ ಮಾಡಿಲ್ಲ, ಹೋಗ್ ಬನ್ನಿ, ಡೂ ವಿಸಿಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.